ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೋಘ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳ ಮುಂದುವರೆದ ಭಾಗವನ್ನು ನೋಡೋಣ. ಹಾಗಾದರೆ ಮೊದಲನೇ ಪ್ರಶ್ನೆ, ಭಾರತದ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ? ಆಪ್ಷನ್ 1 1986, ಆಪ್ಷನ್ 2 1956, ಆಪ್ಷನ್ 3 1955, ಆಪ್ಷನ್ 4 1950. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ 1955. 1955ರಲ್ಲಿ ಭಾರತದ ಪೌರತ್ವ ಕಾಯ್ದೆ ಜಾರಿಗೆ ಬರುತ್ತಾ. ಹಾಗಾದರೆ ಈ ಒಂದು ವಿಷಯದ ಬಗ್ಗೆ ನಾವು ಡಿಟೇಲ್ ಆಗಿ ನೋಡೋದಾದರೆ, ಭಾರತ ದೇಶದಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ರೂಪಿಸುವ ಅಧಿಕಾರವನ್ನು ಸಂಸತ್ತು ಹೊಂದಿದೆ. ನೋಡ್ರಿ, ಇದನ್ನು ಪ್ರಶ್ನೆಯನ್ನು ಕೇಳ್ಬೋದು. ಈ ಒಂದು ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ರೂಪಿಸುವ ಅಧಿಕಾರ ಯಾರಿಗಿದೆ ಅಂತೇಳಿ ಅದು ಸಂಸತ್ತಿಗೆ ಇದೆ. ಈ ಒಂದು ರಾಜ್ಯ ಶಾಸಕಾಂಗವು ಈ ವಿಚಾರದಲ್ಲಿ ಯಾವುದೇ ಅಧಿಕಾರವನ್ನು ಹೊಂದಿರುವುದಿಲ್ಲ. ಭಾರತದಲ್ಲಿ 1955ರಲ್ಲಿ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಇದನ್ನು ಈಗ ಪ್ರಶ್ನೆಯನ್ನು ಕೇಳಿರೋದು. ಈ ಕಾಯ್ದೆಯು ಪೌರತ್ವ ಪಡೆದುಕೊಳ್ಳುವ ಮತ್ತು ಕಳೆದುಕೊಳ್ಳುವ ಬಗೆಯನ್ನು ವಿವರಿಸಿದೆ. ಈ ಕಾಯ್ದೆಯು ಪುನಃ 1986ರಲ್ಲಿ ತಿದ್ದುಪಡಿಯಾಗಿದೆ. ಇತ್ತೀಚೆಗೆ 2019ರಲ್ಲಿ ಈ ಕಾಯ್ದೆಗೆ ತಿದ್ದುಪಡಿಯನ್ನು ತರಲಾಗಿದೆ. ನೋಡ್ರಿ, ಈ ಒಂದು ಪೌರತ್ವ ಕಾಯ್ದೆಗೆ ಸಂಬಂಧಪಟ್ಟಂತೆ ಇದುವರೆಗೂ 6 ಬಾರಿ ಏನಾಗಿದೆ ಅಂತಂದ್ರೆ ತಿದ್ದುಪಡಿಯಾಗಿದೆ. ಯಾವ್ಯಾವಾಗ ಅಂತ ಹೇಳಿದ್ರೆ 1986, 1992, 2003, 2005, 2015 ಮತ್ತು 2019ರಲ್ಲಿ ಈ ವರ್ಷಗಳಲ್ಲಿ ಏನಾಗಿದೆ ಅಂತಂದರೆ ಈ ಒಂದು ಕಾಯ್ದೆಗೆ ತಿದ್ದುಪಡಿಯನ್ನು ಮಾಡಲಾಗಿದೆ. ಹಾಗಿದ್ರೆ ಇನ್ನು ಮುಂದುವರೆದು ಪ್ರಶ್ನೆಯನ್ನು ಏನು ಕೇಳ್ಬೋದು ಅಂತ ಹೇಳಿದ್ರೆ, ಪೌರತ್ವದ ವಿಧಗಳು. ನೋಡ್ರಿ, ಪೌರತ್ವದೊಳಗೆ 2 ವಿಧಗಳಿವೆ. ಒಂದು ಏಕಪೌರತ್ವ, ಇನ್ನೊಂದು ದ್ವಿಪೌರತ್ವ. ಏಕಪೌರತ್ವ ಅಂತಂದರೆ ವ್ಯಕ್ತಿಯೊಬ್ಬ ತಾನು ವಾಸಿಸುವ ದೇಶದ ಯಾವುದೇ ರಾಜ್ಯದವನಾಗಿದ್ದರೂ ಕೇವಲ ಆ ದೇಶದ ಪೌರತ್ವವನ್ನು ಮಾತ್ರ ಹೊಂದಿರುತ್ತಾನೆ. ಇಲ್ಲಿ ರಾಜ್ಯ ಪೌರತ್ವಕ್ಕೆ ಅವಕಾಶ ಇರುವುದಿಲ್ಲ. ನೋಡ್ರಿ, ಏಕಪೌರತ್ವ ಅಂತಂದ್ರೆ ಒಂದು ದೇಶದೊಳಗೆ ಅವನು ಆ ದೇಶದ ಯಾವುದೇ ರಾಜ್ಯದಲ್ಲಿದ್ದರೂ ದೇಶದ ಪೌರತ್ವವನ್ನು ಮಾತ್ರ ಹೊಂದಿರ್ತಾನೆ. ಈಗ ಉದಾಹರಣೆಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ವಾಸಿಸುತ್ತಿದ್ದರೂ ನಮಗೆ ಭಾರತದ ಪೌರತ್ವವಿದೆ. ಇನ್ನು ದ್ವಿಪೌರತ್ವ ಅಂತಂದರೆ ರಾಷ್ಟ್ರ ಮತ್ತು ರಾಜ್ಯಗಳಿಗೆ ಪ್ರತ್ಯೇಕ ಪೌರತ್ವ ಇರೋ ವ್ಯವಸ್ಥೆಯನ್ನು ನೋಡ್ರಿ ಈ ದ್ವಿಪೌರತ್ವ ಅಂತ ಹೇಳಿ ಕರಿತೀವಿ. ನೋಡ್ರಿ, ಅಂದ್ರೆ ವ್ಯಕ್ತಿಯೊಬ್ಬರು ತಾವು ವಾಸವಾಗಿರುವ ರಾಜ್ಯದ ಪೌರರಾಗಿರ್ತಾರೆ, ಅದರಂತೆ ಆ ರಾಷ್ಟ್ರದ ಪೌರರಾಗಿರ್ತಾರೆ. ಅಂದ್ರೆ ರಾಜ್ಯದ್ದು ಪೌರತ್ವವನ್ನು ಪಡೆದಿರ್ತಾರೆ, ಆಮೇಲೆ ದೇಶದ್ದನ್ನು ಸಹ ಪೌರತ್ವವನ್ನು ಪಡೆದಿರ್ತಾರೆ. ಈಗ ಉದಾಹರಣೆಗೆ ಅಮೇರಿಕ ಏನಾಗೈತಿ ಅಂತಂದ್ರೆ ದ್ವಿಪೌರತ್ವವನ್ನು ಹೊಂದಿದೆ. ಅದೇ ರೀತಿ ಸ್ವಿಟ್ಜರ್ಲ್ಯಾಂಡೇನು ದ್ವಿಪೌರತ್ವವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಅಂತ ನಾವಿಲ್ಲಿ ಹೇಳ್ಬೋದು. ಈ ಅಮೇರಿಕದೊಳಗೆ ನ್ಯೂ ಜೆರ್ಸಿ ರಾಜ್ಯದೊಳಗೆ ಏನಾದರೂ ವಾಸ ಮಾಡ್ತಿದ್ರು ಅಂತಂದ್ರೆ ಅವರು ನ್ಯೂ ಜೆರ್ಸಿ ಎಂಬ ರಾಜ್ಯದ ಪೌರತ್ವವನ್ನು ಹೊಂದಿರ್ತಾರೆ, ಆಮೇಲೆ ಅಮೇರಿಕ ಸಂಯುಕ್ತ ಸಂಸ್ಥಾನದ ಪೌರತ್ವವನ್ನು ಹೊಂದಿರ್ತಾರೆ. ಇದೇನು ದ್ವಿಪೌರತ್ವ. ಏಕಪೌರತ್ವ ಅಂತಂದ್ರೆ ಆ ದೇಶದ ಮಾತ್ರ ಪೌರತ್ವವನ್ನು ಹೊಂದಿದ್ರೆ ಅದು ಏಕಪೌರತ್ವ. ದೇಶದ್ದು ಮತ್ತು ಆ ದೇಶದಲ್ಲಿ ಇರ್ತಕ್ಕಂಥ ರಾಜ್ಯದ್ದೂ ಪೌರತ್ವವನ್ನು ಹೊಂದಿದ್ರೆ ಅದು ದ್ವಿಪೌರತ್ವ ಆಗುತ್ತೆ. ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಕೂಡದೆಂದು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವ ಲಿಖಿತ ರೂಪದ ಆಜ್ಞೆ. ಆಪ್ಷನ್ 1 ಬಂದಿ ಪ್ರತ್ಯಕ್ಷೀಕರಣ, ಆಪ್ಷನ್ 2 ಪರಮಾದೇಶ, ಆಪ್ಷನ್ 3 ಸರ್ಶ್ಯೂರರಿ, ಆಪ್ಷನ್ 4 ಪ್ರತಿಬಂಧಕಾಜ್ಞೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಪ್ರತಿಬಂಧಕಾಜ್ಞೆ. ಹಾಗಾದ್ರೆ ಈ ಒಂದು ರಿಟ್ಗಳ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಇರ್ತೈತಿ. ಹಾಗಾಗಿ ನಾವು 5 ರಿಟ್ಗಳನ್ನು ಸರಿಯಾಗಿ ಓದ್ಕೋಬೇಕು. ಆ 5 ರಿಟ್ಗಳ ಬಗ್ಗೆ ನೋಡೋದಾದರೆ, ಈಗ ಮೂಲಭೂತ ಹಕ್ಕುಗಳ ರಕ್ಷಕ ಅಂತೇಳಿ ಈ ಒಂದು ಸರ್ವೋಚ್ಚ ನ್ಯಾಯಾಲಯವನ್ನು ಕರಿತೀವಿ. ಅದು 5 ಬಗೆಯ ರಿಟ್ಗಳನ್ನು ಏನು ಮಾಡ್ತೈತಿ ಅಂತಂದ್ರೆ ಹೊರಡಿಸುತ್ತೆ. 5 ಬಗೆಯ ರಿಟ್ಗಳನ್ನು ಹೊರಡಿಸೋದು ಸುಪ್ರೀಂ ಕೋರ್ಟು. ಹಾಗಾದ್ರೆ ಆ 5 ಬಗೆಯ ರಿಟ್ಗಳು ಬಗ್ಗೆ ನೋಡೋದಾದರೆ ನಾವು ಮೊದಲನೇದ್ದು ಬಂದಿ ಪ್ರತ್ಯಕ್ಷೀಕರಣ. ಬಂದಿ ಪ್ರತ್ಯಕ್ಷೀಕರಣ ಅಂತಂದ್ರೆ ಸಕಾರಣವಿಲ್ಲದೆ ವ್ಯಕ್ತಿಯನ್ನು ಬಂಧನಕ್ಕೆ ಒಳಪಡಿಸಿದರೆ ಅವನಾಗಲಿ ಅಥವಾ ಅವನ ಪರವಾಗಿ ಯಾರಾದರೂ ಬಿಡುಗಡೆಗಾಗಿ ಈ ರಿಟ್ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಬಂಧಿತ ವ್ಯಕ್ತಿಯನ್ನು ನೋಡ್ರಿ, ಬಂದಿ ಪ್ರತ್ಯಕ್ಷೀಕರಣ ಅಂತಂದ್ರೆ ಬಂಧಿತ ವ್ಯಕ್ತಿಯನ್ನು 24 ಗಂಟೆಯೊಳಗಾಗಿ ಹತ್ತಿರದ ನ್ಯಾಯಾಲಯದ ಮುಂದೆ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ನೋಡ್ರಿ, ಈಗ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿರ್ತಾರಲ್ಲ, ಅವ್ರನ್ನ 24 ಗಂಟೆ ಒಳಗಾಗಿ ಏನು ಮಾಡಬೇಕು ಅಂತಂದ್ರೆ ಅದಕ್ಕೆ ಹತ್ತಿರದಾಗಿರ್ತಕ್ಕಂತಹ ನ್ಯಾಯಾಲಯದ ಮುಂದೆ ಏನು ಮಾಡಬೇಕು, ಆ ಒಂದು ಬಂಧಿತ ವ್ಯಕ್ತಿಯನ್ನು ಹಾಜರುಪಡಿಸಬೇಕು ಅಂತ ಹೇಳೋದು ಯಾವುದು? ಬಂದಿ ಪ್ರತ್ಯಕ್ಷೀಕರಣ. ಇನ್ನು ಪರಮಾದೇಶ ಅಂತಂದ್ರೆ ಅಧಿಕಾರಿಯೊಬ್ಬರು ತಮ್ಮ ಅಧಿಕಾರವನ್ನು ಚಲಾಯಿಸಲು ನಿರಾಕರಿಸಿದಾಗ ಅಥವಾ ತನಗೆ ವಹಿಸಿರುವ ಸಾರ್ವಜನಿಕ ಕರ್ತವ್ಯಗಳನ್ನು ನಿರ್ವಹಿಸಲು ನಿರಾಕರಿಸಿದಾಗ ಮತ್ತು ಯಾವುದೇ ಅಧೀನ
ನ್ಯಾಯಾಲಯ ತನ್ನ ಕರ್ತವ್ಯ ನಿರ್ವಹಿಸಲು ನಿರಾಕರಿಸಿದಾಗ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯವು ಸಂಬಂಧಪಟ್ಟವರಿಗೆ ತಮ್ಮ ಕರ್ತವ್ಯ ನಿರ್ವಹಿಸಲು ಆದೇಶ ನೀಡುವುದೇ ಪರಮಾದೇಶ. ಅಂದರೆ ನಿನ್ನ ಕರ್ತವ್ಯ ನೀ ಮಾಡು ಅಂತ ಹೇಳೋದು ಯಾವುದು ಅಂತಂದ್ರೆ ಪರಮಾದೇಶ ಅಂತ ನಾವಿಲ್ಲಿ ನೋಡ್ಬೋದು. ಇನ್ನು ಪ್ರತಿಬಂಧಕಾಜ್ಞೆ, ಇದನ್ನ ಈ ಪ್ರಶ್ನೆಯನ್ನು ಕೇಳಿರೋದು. ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ನಡೆಸಕೂಡದೆಂದು ಅಥವಾ ತೀರ್ಪು ಕೊಡಬಾರ್ದು ಅಂತ ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವ ಲಿಖಿತ ರೂಪದ ನಿಷೇಧಾಜ್ಞೆ ಏನು ಅಂತಂದ್ರೆ ಪ್ರತಿಬಂಧಕಾಜ್ಞೆ. ಅಂದ್ರೆ ತನ್ನ ಅಧಿಕಾರ ವ್ಯಾಪ್ತಿಯೊಳಗೆ ಏನೇನು ವಿಚಾರಣೆ ಏನೇನು ಮೊಕದ್ದಮೆ ಬರ್ತಾವಲ್ಲ ಅದನ್ನು ಮೀರಿ ಅವ್ರು ಏನು ಮಾಡಬಾರ್ದು, ವಿಚಾರಣೆ ಮಾಡಬಾರ್ದು ಅಂತ ಹೇಳೋದು ಯಾವುದು ಅಂತಂದ್ರೆ ಪ್ರತಿಬಂಧಕಾಜ್ಞೆ. ಹಾಗಾದ್ರೆ ಸರ್ಶಿವರರಿ ಅಂತಂದ್ರೆ ಈ ರಿಟ್ ಅರ್ಜಿಯ ಪ್ರಕಾರ ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ತೀರ್ಪು ನೀಡಿದ್ದಾದರೆ ಅದನ್ನು ರದ್ದುಗೊಳಿಸಿ ಅದಕ್ಕೆ ಸಂಬಂಧಿಸಿದ ಮೊಕದ್ದಮೆಯನ್ನು ಸಂಬಂಧಪಟ್ಟ ಉನ್ನತ ನ್ಯಾಯಾಲಯಕ್ಕೆ ವರ್ಗಾಯಿಸಬೇಕೆಂದು ಸರ್ವೋಚ್ಚ ನ್ಯಾಯಾಲಯವು ಅಧೀನ ನ್ಯಾಯಾಲಯಗಳಿಗೆ ನೀಡುವಂಥ ಆಜ್ಞಾಪತ್ರ. ನೋಡ್ರಿ, ಅಲ್ಲಿ ತೀರ್ಪು ಇದು ಪ್ರತಿಬಂಧಕಾಜ್ಞೆಯೊಳಗೆ ತೀರ್ಪು ನೀಡಕೂಡದೆಂದು ಅಂತ ಹೇಳ್ತೈತಿ. ಅದರಲ್ಲಿ ಸರ್ಸಿಯರೊಳಗೆ ತೀರ್ಪು ನೀಡಿದ್ರ ಅದನ್ನು ರದ್ದುಗೊಳಿಸಿ ಅದನ್ನು ಉನ್ನತ ನ್ಯಾಯಾಲಯಕ್ಕೆ ಏನು ಮಾಡಬೇಕು, ವರ್ಗಾಯಿಸಬೇಕು ಅಂತ ಹೇಳೋದೇನು ಅಂತಂದ್ರೆ ಸರ್ಶಿವರರಿ. ಇನ್ನು ಕೋ ವಾರೆಂಟು ಅಂತಂದ್ರೆ ಅರ್ಹತೆ ಇಲ್ಲದ ವ್ಯಕ್ತಿ ಕಾನೂನು ಬಾಹಿರವಾಗಿ ಸರ್ಕಾರದ ಹುದ್ದೆಯನ್ನು ಹೊಂದಿದ್ದಾದರೆ ಅಂಥ ವ್ಯಕ್ತಿಗಳ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯವು ಹೊರಡಿಸುವ ರಿಟ್ ಅರ್ಜಿಯನ್ನು ಕೋ ವಾರೆಂಟು ಅಂತೇಳಿ ಕರೀತಾರೆ. ಇನ್ನು ಮುಂದಿನ ಪ್ರಶ್ನೆ, ಈ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಎ, ನಮ್ಮ ಸಂವಿಧಾನದ 42ರ ತಿದ್ದುಪಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ಅಳವಡಿಸಲಾಗಿದೆ. ಬಿ, ಸಂವಿಧಾನದ ಪರಿಚ್ಛೇದ 51A ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲ್ಪಟ್ಟಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 1 ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಎ ಮತ್ತು ಬಿ ಎರಡು ಸರಿಯಾದ ಹೇಳಿಕೆ. ಹಾಗಾದರೆ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋದಾದರೆ ಮೂಲಭೂತ ಕರ್ತವ್ಯಗಳು. ಈ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಇನ್ನು ಕರ್ತವ್ಯರಹಿತ ಹಕ್ಕುಗಳಿಗೆ ಪ್ರಾಮುಖ್ಯತೆಯಾಗಲಿ ಮೌಲ್ಯ ಇರುವುದಿಲ್ಲ. 1976ರಲ್ಲಿ ಸಂವಿಧಾನದ 42ನೇ ತಿದ್ದುಪಡಿ ಕಾಯ್ದೆಯ ಮೂಲಕ 4A ಭಾಗದ 51A ವಿಧಿಯಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಅಂದ್ರೆ ಮೂಲ ಸಂವಿಧಾನದೊಳಗೆ 10 ಮೂಲಭೂತ ಕರ್ತವ್ಯಗಳು ಮಾತ್ರ ಇದ್ದು, ಅದು ಎಷ್ಟನೇ ತಿದ್ದುಪಡಿ ಮಾಡಿದ್ರು, 42ನೇ ತಿದ್ದುಪಡಿ ಎಷ್ಟನೇ ಇಶ್ಯೊಳಗೆ 1976ರಲ್ಲಿ. ಆಮೇಲೆ ಈ ಮೂಲಭೂತ ಕರ್ತವ್ಯಗಳು ಯಾವ ಭಾಗದಲ್ಲಿ ಕಂಡುಬರ್ತವು ಅಂತ ಹೇಳಿದ್ರೆ 4A ಭಾಗದಲ್ಲಿ ಕಂಡುಬರ್ತವೆ. ವಿಧಿ ನೋಡೋದಾದರೆ 51A ವಿಧಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಿದೆ ಅನ್ನೋದು ನಮಗೆ ಇಲ್ಲಿ ತಿಳಿಯುತ್ತೆ. ಹಾಗಾದರೆ 11ನೇ ಮೂಲಭೂತ ಕರ್ತವ್ಯವನ್ನು ಯಾವಾಗ ಸೇರಿಸಿದ್ರು ಅಂತಂದ್ರೆ 2002ರಲ್ಲಿ 86ನೇ ಸಂವಿಧಾನ ತಿದ್ದುಪಡಿ ಮಾಡೋದ್ರ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಿದ್ರು. ನೋಡ್ರಿ, ಈ 11ನೇ ಮೂಲಭೂತ ಕರ್ತವ್ಯ ಯಾವುದು ಅಂತ ಹೇಳಿದ್ರೆ ತಂದೆ, ತಾಯಿ ಅಥವಾ ಪೋಷಕರು 6 ವರ್ಷದಿಂದ 14 ವರ್ಷದವರೆಗಿನ ತಮ್ಮ ಮಗುವಿನ ಶಿಕ್ಷಣಕ್ಕೆ ಅವಕಾಶವನ್ನು ಕಲ್ಪಿಸಬೇಕು ಅನ್ನೋದನ್ನು 2002ರಲ್ಲಿ ಏನು ಮಾಡಿದ್ರು ಅಂದ್ರೆ 11ನೇ ಮೂಲಭೂತ ಕರ್ತವ್ಯವಾಗಿ ಸೇರಿಸಿದರು. ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಜಾತ್ಯತೀತ ಎಂಬ ಪದವನ್ನು ಅಳವಡಿಸಿದ ಸಂವಿಧಾನದ ತಿದ್ದುಪಡಿ. ಆಪ್ಷನ್ 1 51, ಆಪ್ಷನ್ 2 42ನೇ ತಿದ್ದುಪಡಿ, ಆಪ್ಷನ್ 3 71ನೇ ತಿದ್ದುಪಡಿ, ಆಪ್ಷನ್ 4 53ನೇ ತಿದ್ದುಪಡಿ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ 42ನೇ ತಿದ್ದುಪಡಿ. ಹಾಗಾದರೆ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋದಾದರೆ, ಈ ಒಂದು ಜಾತ್ಯತೀತ ಅಷ್ಟೇ ಅಲ್ದನ ಸಮಾಜವಾದಿ ಎಂಬ ಅಂಶವನ್ನು ಸಹ ಏನು ಮಾಡಿದರು, ಈ ಸಂವಿಧಾನದೊಳಗೆ ಸೇರಿಸಿದ್ರು. ಅದು ಸಹ 42ನೇ ತಿದ್ದುಪಡಿ. ಈ 42ನೇ ತಿದ್ದುಪಡಿ ಮಾಡಿ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಸೇರಿಸಿದ್ರು. ಎಷ್ಟರಲ್ಲಿ ಅಂತಂದ್ರೆ 1976ರಲ್ಲಿ. ಅಷ್ಟೇ ಅಲ್ದನ ಈ ಒಂದು ಜಾತ್ಯತೀತ ಎಂಬ ಪದವು ಅದರ ಅರ್ಥ ಏನು ಅಂತಂದ್ರೆ ಭಾರತವು ಯಾವುದೇ ಧರ್ಮ ಅಥವಾ ಯಾವುದೇ ಮತವನ್ನು ತನ್ನ ರಾಷ್ಟ್ರ ಮತವಾಗಿ ಸ್ವೀಕರಿಸಿಲ್ಲ. ಮತ ನಿರಪೇಕ್ಷ ರಾಷ್ಟ್ರವಾಗಿದೆ. ರಾಷ್ಟ್ರೀಯ ಮತವನ್ನಾಗಿ ಅದು ಅಂಗೀಕರಿಸಿಲ್ಲ. ಹಾಗಾಗಿ ಭಾರತ ಮತ ನಿರಪೇಕ್ಷ ರಾಷ್ಟ್ರವಾಗಿದೆ ಅನ್ನೋದನ್ನು ಇದು ಜಾತ್ಯತೀತ ರಾಷ್ಟ್ರ ಎಂಬ ಪದ ಇಲ್ಲಿ ನಮಗೆ ತಿಳಿಸಿ ಕೊಡುತ್ತೆ. ಅಂದರೆ ಭಾರತೀಯರಲ್ಲಿ ಸರ್ವಧರ್ಮ ಸಮಭಾವನೆಯನ್ನು ನಾವು ಇಲ್ಲಿ ಕಾಣ್ಬೋದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು.
ಆಪ್ಷನ್ 1 ಜವಾಹರ್ಲಾಲ್ ನೆಹರು ಮತ್ತು ಸನ್ಯಾತ್ ಸೇನ್. ಆಪ್ಷನ್ 2 ಜವಾಹರ್ಲಾಲ್ ನೆಹರು ಮತ್ತು ಚೌವನ್ಲಾಯ್. ಆಪ್ಷನ್ 3 ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಚೌವನ್ಲಾಯ್. ಆಪ್ಷನ್ 4 ಇಂದಿರಾ ಗಾಂಧಿ ಮತ್ತು ಮಾವೋ ಸೆ ತುಂಗ್. ಇದಕ್ಕೆ ಸರಿಯಾದಂಥ ಉತ್ತರ ಜವಾಹರ್ಲಾಲ್ ನೆಹರು ಮತ್ತು ಚೌವನ್ಲಾಯ್ ಅನ್ನೋದೇನು ಅಂತಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಹಾಗಾದರೆ ಇದ್ರ ಬಗ್ಗೆ ವಿವರಣೆಯನ್ನು ನೋಡೋದಾದರೆ, ಪಂಚಶೀಲ ಒಪ್ಪಂದ 1954ರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಚೀನಾದ ಚೌವನ್ಲಾಯ್ನೊಂದಿಗೆ ನಡೆದಂಥ ಒಪ್ಪಂದವಾಗಿದೆ. ಇದು ಭಾರತ ಮತ್ತು ಚೀನಾದ ನಡುವೆ ನಡೆದಂಥ ಒಪ್ಪಂದ. ಇದರಲ್ಲಿ 5 ತತ್ವಗಳನ್ನು ಕಾಣಬಹುದು. ಪಂಚ ಅಂದರೆ 5 ತತ್ವಗಳನ್ನು ಈ ಒಂದು ಒಪ್ಪಂದದಲ್ಲಿ ನಾವು ಕಾಣ್ಬೋದು. ಹಾಗಾದರೆ ಅವು ಏನು ಅನ್ನೋದನ್ನು ನಾವು ನೋಡೋದಾದರೆ, ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಹಾಗೂ ಸಾರ್ವಭೌಮತೆಗೆ ಗೌರವವನ್ನು ಕೊಡಬೇಕು, ಪರಸ್ಪರ ಆಕ್ರಮಣ ಮಾಡದಿರುವುದು, ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದೇ ಇರುವುದು, ಇನ್ನು ಪರಸ್ಪರ ಸಹಕಾರ ಮತ್ತು ಸಮಾನತೆ, ಶಾಂತಿಯುತ ಸಹಬಾಳ್ವೆ. ಈ 5 ತತ್ವಗಳನ್ನು ನಾವು ಈ ಒಂದು ಪಂಚಶೀಲ ಒಪ್ಪಂದದಲ್ಲಿ ನಾವು ಕಾಣ್ಬೋದು. 1954 ಈ ಇಸ್ವಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ನೆಕ್ಸ್ಟ್ TET ಒಳಗೆ ಈ ಒಂದು ಇಸ್ವಿಯನ್ನು ಕೇಳ್ಬೋದು. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ 44ನೇ ತಿದ್ದುಪಡಿಯಿಂದಾಗಿ ಆಪ್ಷನ್ 1 ಮೂಲಭೂತ ಹಕ್ಕುಗಳನ್ನು ಶಾಸನೀಯ ಹಕ್ಕುಗಳ ಪಟ್ಟಿಗೆ ಸೇರಿಸಲಾಯಿತು, ಶಿಕ್ಷಣವನ್ನು ಮೂಲಭೂತ ಹಕ್ಕೆಂದು ಪರಿಗಣಿಸಲಾಯಿತು, ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಭಾಗದಿಂದ ತೆಗೆದುಹಾಕಲಾಯಿತು, ಮಾನವ ಹಕ್ಕುಗಳಿಗೆ ವಿಶೇಷ ಸ್ಥಾನಮಾನ ನೀಡಲಾಯಿತು. ನೋಡಿ, 44ನೇ ತಿದ್ದುಪಡಿ ಏನು ಹೇಳುತ್ತಾ ಅನ್ನೋದು ಇದರಲ್ಲಿ ಪ್ರಶ್ನೆ ಇದೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ, ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಭಾಗದಿಂದ ತೆಗೆದು ಹಾಕಲಾಯಿತು. ಅದೇ ರೀತಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಇದು ಒಂದು ಪ್ರಶ್ನೆಯನ್ನು ನೋಡೋಣ, ಆಮೇಲೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಅಂತ. ಭಾರತ ಸಂವಿಧಾನದ 3ನೇ ಭಾಗ ಒಳಗೊಂಡಿರುವುದು ಆಪ್ಷನ್ 1 ಮೂಲಭೂತ ಕರ್ತವ್ಯಗಳು, ಆಪ್ಷನ್ 2 ಮೂಲಭೂತ ಹಕ್ಕುಗಳು, ಆಪ್ಷನ್ 3 ರಾಜ್ಯ ನಿರ್ದೇಶಕ ತತ್ವಗಳು, ಆಪ್ಷನ್ 4 ಪೌರತ್ವ. ಇದಕ್ಕೆ ಸರಿಯಾದ ಉತ್ತರ ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು 3ನೇ ಭಾಗದಲ್ಲಿ ನಾವು ಇದನ್ನು ಕಾಣ್ಬೋದು. ಹಾಗಾದರೆ ಈ 2 ಕ್ವಶನ್ಗಳ ಬಗ್ಗೆ ಡೀಟೇಲ್ ಆಗಿ ನಾವು ನೋಡೋದಾದರೆ, ಮೂಲಭೂತ ಹಕ್ಕುಗಳು. ಈ ಮೂಲಭೂತ ಹಕ್ಕುಗಳು ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಅಗತ್ಯವಾದಂಥ ಸಾಮಾಜಿಕ ಸ್ಥಿತಿಗಳನ್ನು ಮೂಲಭೂತ ಹಕ್ಕುಗಳು ಅಂತೇಳಿ ಕರಿತೀವಿ. ಆಮೇಲೆ ನಾವು ಮನುಷ್ಯರು ನಾಗರಿಕ ಜೀವನ ನಡೆಸಲು ಮೂಲಭೂತ ಹಕ್ಕುಗಳು ಅತ್ಯವಶ್ಯಕ. ಅಷ್ಟೇ ಅಲ್ಲದೆ ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ ನೋಡಿರಿ, ಸಂವಿಧಾನದ 3ನೇ ಭಾಗದಲ್ಲಿ ನಾವು 7 ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿದೆ ಅಂತ ನೋಡ್ಬೋದು. ಆದರೆ 1978ರಲ್ಲಿ ಜಾರಿಗೆ ಬಂದ ಸಂವಿಧಾನದ 44ನೇ ತಿದ್ದುಪಡಿ ಕಾಯ್ದೆಯು ಇದು ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಲಾಯಿತು. ನೋಡಿರಿ, 44ನೇ ತಿದ್ದುಪಡಿ ಏನು ಮಾಡಿತು ಅಂತಂದ್ರೆ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಲಾಯಿತು. ಅಂದ್ರೆ ಈಗ ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿವೆ. ಹಾಗಾದ್ರೆ ಮೂಲ ಸಂವಿಧಾನದೊಳಗೆ ಏನಿತ್ತು ಅಂತಂದ್ರೆ 7 ಮೂಲಭೂತ ಹಕ್ಕುಗಳನ್ನು ನಾವು ಕಾಣ್ತಿದ್ವಿ. ಹಾಗಾದ್ರೆ 7 ಮೂಲಭೂತ ಹಕ್ಕುಗಳಲ್ಲಿ 6 ಮೂಲಭೂತ ಹಕ್ಕುಗಳಾಗಿದ್ದು ಅಂತಂದ್ರೆ 44ನೇ ತಿದ್ದುಪಡಿಯನ್ನು ಮಾಡಿ ಆಸ್ತಿ ಹಕ್ಕನ್ನು ಏನು ಮಾಡಿದರು, ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಿದರು. ಹಾಗಾದರೆ ಈ ಒಂದು ಮೂಲಭೂತ ಹಕ್ಕುಗಳಿಗೆ ವಿಧಿಗಳು ಬಹಳ ಏನಾಗ್ತವೆ ಅಂತಂದರೆ ಇಂಪಾರ್ಟೆಂಟ್ ಆಗ್ತವೆ. ಈಗಾಗಲೇ ಇದ್ರ ಮೇಲೆ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಮಾನತೆಯ ಹಕ್ಕು 14ರಿಂದ 18 ವಿಧಿಗಳು ಏನು ಅಂತಂದರೆ ಸಮಾನತೆ ಹಕ್ಕಿಗೆ ಸಂಬಂಧಪಟ್ಟವು. ಇನ್ನು 19ರಿಂದ 22ನೇ ವಿಧಿಗಳು ಈ ಒಂದು ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಪಟ್ಟವು. ಶೋಷಣೆ ವಿರುದ್ಧದ ಹಕ್ಕು 23 ಮತ್ತು 24ನೇ ವಿಧಿಗಳು. 25ರಿಂದ 28ನೇ ವಿಧಿಗಳು ಏನು ಅಂತಂದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಒಳಗೊಂಡವು. 29 ಮತ್ತು 30ನೇ ವಿಧಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳಿಗೆ ಸಂಬಂಧಪಟ್ಟವು. 32ನೇ ವಿಧಿ ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಅಂತ ಹೇಳಿ ಇಲ್ಲಿ ನೋಡ್ಬೋದು. ಈ ಒಂದು ಹಕ್ಕನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಅಂತ ಹೇಳಿ, ಆತ್ಮ ಮತ್ತು ಹೃದಯ ಅಂತ ಹೇಳಿ ಈ ಒಂದು ಹಕ್ಕನ್ನು ಕರೆದಾರೆ. ಈಗಾಗಲೇ ಅದನ್ನು ಪ್ರಶ್ನೆಯನ್ನು ಕೇಳಿದ್ರು, ನಾವು ಹಿಂದಿನ ತರಗತಿಯಲ್ಲಿ ಅದನ್ನು ನೋಡಿದ್ವಿ. ಹಾಗಾದರೆ ಇನ್ನು ಮೂಲಭೂತ ಹಕ್ಕುಗಳ ಬಗ್ಗೆ ನೋಡೋದಾದರೆ ಅದರ ಹಿನ್ನೆಲೆ 1895ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಜೆಗಳ ಹಕ್ಕುಗಳ ಬಗ್ಗೆ ಆಗ್ರಹ ಪಡಿಸಿತು. ನೋಡ್ರಿ, ಹಿಂಗೆ ಬಾಕ್ಸ್ ಒಳಗೆ ಏನಿರ್ತಾವಲ್ಲ ಇವು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. TETಗೆ ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ನೋಡ್ರಿ, 1895ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಜೆಗಳ ಹಕ್ಕುಗಳ ಬಗ್ಗೆ ಆಗ್ರಹ ಪಡಿಸಿತು. ನೋಡ್ರಿ, 1895ರೊಳಗೆ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಇತ್ತಲ್ಲ,
ಅದು ಪ್ರಜೆಗಳ ಹಕ್ಕುಗಳ ಬಗ್ಗೆ ಆಗ್ರಹ ಪಡಿಸ್ತೈತಿ. ಇನ್ನು ಅದೇ ವರ್ಷ 1895ರಲ್ಲಿ ಬಾಲ್ ಗಂಗಾಧರ್ ತಿಲಕ್ರವರು ಸ್ವರಾಜ್ ಬಿಲ್ನಲ್ಲಿ ಹಕ್ಕುಗಳಿಗಾಗಿ ಒತ್ತಾಯಿಸಿದರು. ನೋಡಿ, ಸೇಮ್ ಇಯರ್ ಹೌದಾ, INCನೂ ಪ್ರಜೆಗಳ ಹಕ್ಕುಗಳ ಬಗ್ಗೆ ಹೇಳುತ್ತಾ, ಇನ್ನು ಬಾಲ್ ಗಂಗಾಧರ್ ತಿಲಕ್ರವರು ಸ್ವರಾಜ್ ಬಿಲ್ನಲ್ಲಿ ಏನು ಮಾಡಿದರು, ಹಕ್ಕುಗಳಿಗಾಗಿ ಒತ್ತಾಯಿಸಿದರು. ಇನ್ನು 1925ರಲ್ಲಿ ಡಾಕ್ಟರ್ ಆ್ಯನಿ ಬೆಸೆಂಟ್ರವರು ಕಾಮನ್ವೆಲ್ತ್ ಆಫ್ ಇಂಡಿಯಾ ಬಿಲ್ನಲ್ಲಿ ವ್ಯಕ್ತಿಯ ಸ್ವಾತಂತ್ರ್ಯ, ಆತ್ಮಸಾಕ್ಷಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಕಾನೂನು ಮುಂದೆ ಸಮಾನರು ಎಂಬುದನ್ನು ಏನು ಮಾಡಿದರು, ಇವರು ಪ್ರತಿಪಾದಿಸಿದರು. ಇನ್ನು 1946ರ ಕ್ಯಾಬಿನೆಟ್ ಮಿಷನ್ ಮೂಲಭೂತ ಹಕ್ಕುಗಳನ್ನು ಬೆಂಬಲಿಸಿತು. ಆಸ್ತಿ ಹಕ್ಕು ಈಗ 300A ವಿಧಿ ಅಡಿಯಲ್ಲಿ ಏನಾಗಿದೆ, ಕಾನೂನುಬದ್ಧ ಹಕ್ಕಾಗಿದೆ. ನೋಡ್ರಿ, ಇದನ್ನು ಪ್ರಶ್ನೆ ಕೇಳಬಹುದು. ಆಸ್ತಿ ಹಕ್ಕು ಈಗ ಯಾವ ಹಕ್ಕಾಗಿದೆ ಅಂದ್ರೆ ಅದು ಕಾನೂನುಬದ್ಧ ಹಕ್ಕಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ನೀತಿಯ ಬುನಾದಿ. ಆಪ್ಷನ್ 1 ಮೂಲಭೂತ ಹಕ್ಕುಗಳು, ಆಪ್ಷನ್ 2 ಮೂಲಭೂತ ಕರ್ತವ್ಯಗಳು, ಆಪ್ಷನ್ 3 ನಿರ್ದೇಶಕ ತತ್ವಗಳು, ಆಪ್ಷನ್ 4 ಪೌರತ್ವ ನಿರ್ಧರಿಸುವ ತತ್ವಗಳು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳು. ಹಾಗಾದರೆ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋದಾದ್ರೆ, ರಾಜನೀತಿ ನಿರ್ದೇಶಕ ತತ್ವಗಳು ಇವು ಸುಖಿ ರಾಜ್ಯ ಕಲ್ಪನೆಯಿಂದ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ನೋಡಿ, ಸುಖಿ ರಾಜ್ಯ. ಆಮೇಲೆ ಈ ತತ್ವಗಳು ರಾಜ್ಯ ನಿರ್ವಹಿಸಬೇಕಾಗಿರುವ ಕಾರ್ಯಕ್ರಮಗಳ ಮಾರ್ಗಸೂಚಿಯಾಗಿದ್ದು, ಅಂದ್ರೆ ಆಡಳಿತವನ್ನು ಯಾವ ರೀತಿ ನಡೆಸಬೇಕು ಅನ್ನೋದ ಮಾರ್ಗಸೂಚಿಯಾಗಿದ್ದು, ನಮ್ಮ ಸಂವಿಧಾನದ ರಚನಾಕಾರರು ಐರಿಷ್ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟಿರುವ ಸಾಮಾಜಿಕ ನಿರ್ದೇಶಕ ತತ್ವಗಳಿಂದ ಪ್ರಭಾವಿತರಾಗಿ ನಮ್ಮ ಸಂವಿಧಾನದಲ್ಲಿಯೂ ಇವುಗಳನ್ನು ಅಳವಡಿಸಿಕೊಂಡಿದ್ದಾರೆ. ಅಂದರೆ ಇವನ್ನ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡ್ಕೊಂಡಿವಿ ಅಂತಂದ್ರೆ ಐರಿಷ್ ಸಂವಿಧಾನದಿಂದ ನಾವು ಇದನ್ನು ಎರವಲು ಪಡ್ಕೊಂಡಿವಿ. ರಾಜನೀತಿ ನಿರ್ದೇಶಕ ತತ್ವಗಳು ಕೇಂದ್ರ ಮತ್ತು ರಾಜ್ಯಗಳಿಗೆ ನೀಡುವಂಥ ನಿರ್ದೇಶನದ ಸ್ವರೂಪದಲ್ಲಿವೆ. ಇವು ಪ್ರಜೆಗಳಿಗೆ ಆರ್ಥಿಕ, ಸಾಮಾಜಿಕ, ರಾಜಕೀಯ ನ್ಯಾಯ ದೊರಕಿಸಿಕೊಡುವ ಉದ್ದೇಶವನ್ನು ಹೊಂದಿದೆ. ಆಮೇಲೆ ಇವು ನೈತಿಕ ತಳಹದಿ ಮೇಲೆ ನಿಂತಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಅಷ್ಟೇ ಅಲ್ದನ ಇವು ಏನಾದರೂ ಕಾರ್ಯಗತಗೊಳಿಸದಿದ್ರೆ ನ್ಯಾಯಾಲಯದೊಳಗೆ ಪ್ರಶ್ನೆಯನ್ನು ಮಾಡುವಂತಿಲ್ಲ. ಈ ತತ್ವಗಳು ಸಮಾಜವಾದಿ, ಉದಾರವಾದಿ ಮತ್ತು ಗಾಂಧೀಜಿಯವರ ಆದರ್ಶಗಳನ್ನು ಆಧರಿಸಿ ರೂಪುಗೊಂಡಿವೆ. ಇದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಅಂತಂದ್ರೆ ಇವು ನ್ಯಾಯರಕ್ಷಿತವಾದವುಗಳು ಅಲ್ಲ ಅಂತ ಅರ್ಥ. ಇನ್ನು ಯಾವುದೇ ಪಕ್ಷವಾಗಲಿ ವ್ಯಕ್ತಿಯಾಗಲಿ ಅಧಿಕಾರಕ್ಕೆ ಬಂದವರು ಈ ತತ್ವಗಳನ್ನು ಗಮನದಲ್ಲಿ ಇಟ್ಕೊಂಡು ಆಡಳಿತವನ್ನು ನಡೆಸಬೇಕು. ಅದೇ ರೀತಿ ಆದ್ದರಿಂದ ಇವು ಏನು ಅಂತಂದ್ರೆ ಮಾರ್ಗಸೂಚಿ ತತ್ವಗಳು ಅಂಥೇಳಿ ಕರೀತಾರೆ. ಇದನ್ನು ಪ್ರಶ್ನೆಯನ್ನು ಕೇಳ್ಬೋದು, ಮಾರ್ಗಸೂಚಿ ತತ್ವಗಳಂದ್ರೆ ಯಾವನ್ನ ಕರೀತಾರೆ ಅಂಥೇಳಿ. ಅದು ರಾಜನೀತಿ ನಿರ್ದೇಶಕ ತತ್ವಗಳು ಅನ್ನೋದನ್ನು ನಾವಿಲ್ಲಿ ನೆನಪಿಟ್ಕೋಬೇಕು. ಇನ್ನು ಮುಂದಿನ ಪ್ರಶ್ನೆ, ಭಾರತವು ಎ ಸಮಾಜವಾದಿ, ಬಿ ಜಾತ್ಯತೀತ, ಸಿ ಸಾರ್ವಭೌಮ, ಡಿ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಈ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಮೂದಿಸಿರುವಂತೆ ಸರಿಯಾದ ಸರಣಿಯನ್ನು ಗುರುತಿಸಿ. ನೋಡ್ರಿ, ನಮ್ಮ ಸಂವಿಧಾನ ಪೀಠಿಕೆ ಓದುವಾಗ ನಮಗೆ ಈಗಾಗಲೇ ಏನು ಸರಣಿ ನಮಗೆ ಗೊತ್ತಿರಬೇಕು. ಭಾರತವನ್ನು ಮೊದಲು ಏನಂದ್ರು, ಆಮೇಲೆ ಏನಂದ್ರು ಅನ್ನೋದು. ನಾವು ಇದನ್ನು ನೋಡೋದಾದರೆ ಭಾರತವನ್ನು ಮೊದಲು ಸಾರ್ವಭೌಮ ಅಂದರು. ಭಾರತವು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ. ಹಾಗಾದ್ರೆ ಮೊದಲು ಸಾರ್ವಭೌಮ ಅಂದ್ರೆ ಸಿ, ಆಮೇಲೆ ಸಮಾಜವಾದಿ ಅಂದ್ರೆ ಎ, ಆಮೇಲೆ ಜಾತ್ಯತೀತ ಅಂದ್ರೆ ಬಿ, ಆಮೇಲೆ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂದ್ರೆ ಡಿ. ಹಾಗಾದರೆ CABD ಅನ್ನೋದು ಏನಪ್ಪ ಅಂತಂದ್ರೆ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋದಾದ್ರೆ, ನಮ್ಮ ಪ್ರಸ್ತಾವನೆ ಆರಂಭವಾಗೋದು ಯಾವ ಒಂದು ವಾಕ್ಯದಿಂದ ಅಂತಂದ್ರೆ ಭಾರತದ ಪ್ರಜೆಗಳಾದ ನಾವು, ಆಮೇಲೆ ಸಾರ್ವಭೌಮತ್ವ, ಸಮಾಜವಾದ, ನೆಕ್ಸ್ಟು ಜಾತ್ಯತೀತತೆ, ಪ್ರಜಾಸತ್ತಾತ್ಮಕತೆ ಮತ್ತು ಗಣರಾಜ್ಯ. ಈ ರೀತಿ ಏನು ಅಂತಂದ್ರೆ ಸರಣಿ ರೂಪದೊಳಗೆ ನಾವು ನೋಡ್ಬೋದು. ನೋಡ್ರಿ, ಪ್ರಜಾಪ್ರಭುತ್ವ ಒಂದು ಸರ್ಕಾರ ಪದ್ಧತಿಯಾಗಿದೆ. ಪ್ರಜಾಸತ್ತಾತ್ಮಕ ಗಣರಾಜ್ಯದಾಗ ನೋಡ್ರಿ, ಪ್ರಜಾಪ್ರಭುತ್ವ ಒಂದು ಸರ್ಕಾರ ಪದ್ಧತಿಯಾಗಿದೆ. ಪ್ರೊಫೆಸರ್ ಜಾನ್ ರಾಬರ್ಟ್ ಸೀಲೆ ಅವರ ಪ್ರಕಾರ ಪ್ರತಿಯೊಬ್ಬರಿಗೂ ಪಾಲಿರುವ ಒಂದು ಸರ್ಕಾರವೇ ಪ್ರಜಾಪ್ರಭುತ್ವ ಅಂತೇಳಿ ಕರೆದ್ರು. ನೋಡ್ರಿ, ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಹೇಳಿಕೆಯನ್ನು ಕೊಟ್ಟು ಯಾರು ಹೇಳ್ಯಾರ ಅಂತ ಕೇಳ್ಬೋದು. ಜಾನ್ ರಾಬರ್ಟ್ ಸೀಲೆ ಅವರ ಪ್ರಕಾರ ಪ್ರಜಾಪ್ರಭುತ್ವ ಅಂದ್ರೆ ಪ್ರತಿಯೊಬ್ಬರಿಗೂ ಪಾಲಿರುವ ಒಂದು ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಹೇಳಿ ಸೀಲೆ ಅವರು ಕರೆದಾರೆ. ಹಾಗಾದರೆ ಇದಿಷ್ಟು ಏನು ಅಂತಂದ್ರೆ ಇವತ್ತಿನ ತರಗತಿಯಲ್ಲಿ ನಾವು
ಡಿಸ್ಕಷನ್ ಮಾಡಿದಂಥ ರಾಜ್ಯಶಾಸ್ತ್ರ ಪ್ರಶ್ನೋತ್ತರಗಳು. ಇಲ್ಲಿಯವರೆಗೂ ಈ ಒಂದು ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.